ಸೀತಾದೇವಿಗೆ ದುರ್ವಾಸ ಮುನಿಗಳಿಂದ ಒಂದು ಅದ್ಭುತ ವರ ದೊರಕಿತ್ತು. ಆ ವರದ ಪ್ರಕಾರ ಅವಳು ಯಾವ ದೇವರನ್ನು ಕರೆಯಿದರೂ ಅವರು ಅವಳಿಗೆ ಸಂತಾನವನ್ನು ನೀಡುತ್ತಾರೆ. ಒಂದು ದಿನ ಕುತೂಹಲದಿಂದ ಮತ್ತು ಅಜ್ಞಾನದಿಂದ ಕುಂತಿ ಸೂರ್ಯದೇವರನ್ನು ಕರೆಯಿತು. ಸೂರ್ಯದೇವರು ತಕ್ಷಣ ಪ್ರತ್ಯಕ್ಷವಾಗಿ ಅವಳಿಗೆ ಒಂದು ಪ್ರಕಾಶಮಾನವಾದ ಮಗುವನ್ನು ನೀಡಿದರು. ಆ ಮಗು ಜನಿಸಿದಾಗಲೇ ಕವಚ ಮತ್ತು ಕುಂಡಲಗಳನ್ನು ಧರಿಸಿಕೊಂಡಿತ್ತು. ಅವು ದಿವ್ಯವಾದ ರಕ್ಷಣಾ ಸಾಧನಗಳು. ಈ ಮಗು ಮುಂದೆ ಮಹಾನ್ ಯೋಧನಾಗುವನು ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಸಮಾಜದ ನಿಯಮಗಳು, ಅವಮಾನ ಮತ್ತು ಭಯದಿಂದ ಕುಂತಿ ಆ ಮಗುವನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಆಕೆ ತನ್ನ ಮನಸ್ಸನ್ನು ಕಠಿಣಗೊಳಿಸಿ ಆ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನದಿಗೆ ಬಿಡಬೇಕಾಯಿತು. ಈ ಕ್ಷಣವೇ ಕರ್ಣನ ಜೀವನದ ಮೊದಲ ದುರಂತ. ಸಾಕಿದ ತಾಯಿ, ತಂದೆ ಮತ್ತು ಬಾಲ್ಯಜೀವನ. ಆ ಮಗು ನದಿಯಲ್ಲಿ ತೇಲುತ್ತಾ ಹೋಗಿ ಅಧಿರಥ ಎಂಬ ರಥಸಾರಥಿ ಮತ್ತು ಅವನ ಹೆಂಡತಿ ರಾಧೆಗೆ ಸಿಕ್ಕಿತು. ಅವರಿಗೆ ಮಕ್ಕಳಿರಲಿಲ್ಲ. ಅವರು ಈ ಮಗುವನ್ನು ದೇವರ ಕೊಡುಗೆ ಎಂದು ಭಾವಿಸಿ ತಮ್ಮ ಮಗನಾಗಿ ಸಾಕಿದರು. ಅವರು ಅವನಿಗೆ ಕರ್ಣ ಎಂದು ಹೆಸರು ಇಟ್ಟರು. ರಾಧೆಯ ಪ್ರೀತಿ ಅವನಿಗೆ ತಾಯಿಯ ಪ್ರೀತಿಯಂತೆ ಇದ್ದರೂ ಸಮಾಜವು ಅವನನ್ನು ಸದಾ ಸೂತಪುತ್ರ ಎಂದು ಕರೆಯುತ್ತಿತ್ತು. ಕರ್ಣನು ಬಾಲ್ಯದಲ್ಲಿ ಧೈರ್ಯಶಾಲಿಯಾಗಿದ್ದನು. ಅವನು ಸಹಾಯ ಮಾಡುವ ಗುಣವನ್ನು ಹೊಂದಿದ್ದನು. ಯಾರಿಗಾದರೂ ಕಷ್ಟವಿದ್ದರೆ ಅವನು ಸಹಾಯ ಮಾಡುತ್ತಿದ್ದನು. ಅವನ ಮನಸ್ಸು ಶುದ್ಧವಾಗಿತ್ತು. ಆದರೆ ಸಮಾಜದ ತೀರ್ಪುಗಳು ಅವನ ಹೃದಯದಲ್ಲಿ ನೋವನ್ನು ಉಂಟುಮಾಡುತ್ತವೆ. ಕನಸುಗಳು ಮತ್ತು ನಿರಾಕರಣೆ. ಕರ್ಣನಿಗೆ ಬಾಲ್ಯದಿಂದಲೇ ಒಂದು ಕನಸು ಇತ್ತು. ಅವನು ಮಹಾನ್ ಯೋಧನಾಗಬೇಕು. ಅವನು ಧನುರ್ವಿದ್ಯೆಯಲ್ಲಿ ಪರಿಣತನಾಗಲು ಬಯಸಿದನು. ಆದರೆ ಅವನ ಜನ್ಮದ ಕಾರಣದಿಂದ ಅವನಿಗೆ ಅವಕಾಶ ಸಿಗಲಿಲ್ಲ. ಗುರುಗಳು ಅವನನ್ನು ತಿರಸ್ಕರಿಸಿದರು. ನೀನು ಸೂತಪುತ್ರ, ಯೋಧನಾಗಲು ಅರ್ಹನಲ್ಲ ಎಂದು ಹೇಳಿದರು. ಈ ಮಾತುಗಳು ಅವನ ಮನಸ್ಸಿಗೆ ತುಂಬಾ ನೋವು ನೀಡಿದವು. ಆದರೂ ಕರ್ಣನು ಹಿಂತಿರುಗಲಿಲ್ಲ. ಅವನು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಬಯಸಿದನು. ಅವನ ದೃಢಸಂಕಲ್ಪ ಅವನನ್ನು ಮುಂದೆ ನಡೆಸಿತು. ಪರಶುರಾಮರಿಂದ ವಿದ್ಯಾಭ್ಯಾಸ ಮತ್ತು ಶಾಪ. ಕರ್ಣನು ತನ್ನ ಕನಸನ್ನು ಸಾಧಿಸಲು ಪರಶುರಾಮನ ಬಳಿ ಹೋಗಲು ನಿರ್ಧರಿಸಿದನು. ಆದರೆ ಪರಶುರಾಮನು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕಲಿಸುತ್ತಿದ್ದನು. ಆದ್ದರಿಂದ ಕರ್ಣನು ಬ್ರಾಹ್ಮಣನಂತೆ ನಟಿಸಿದನು. ಪರಶುರಾಮನು ಅವನಿಗೆ ಧನುರ್ವಿದ್ಯೆಯನ್ನು ಕಲಿಸಿದರು. ಕರ್ಣನು ಅತ್ಯುತ್ತಮ ಶಿಷ್ಯನಾಗಿದ್ದನು. ಅವನು ತನ್ನ ಗುರುನಿಗೆ ಬಹಳ ಪ್ರೀತಿ ಮತ್ತು ಗೌರವವನ್ನು ತೋರಿಸುತ್ತಿದ್ದನು. ಒಂದು ದಿನ ಪರಶುರಾಮನು ಕರ್ಣನ ಮಡಿಲಲ್ಲಿ ಮಲಗಿದ್ದಾಗ ಒಂದು ಕೀಟ ಕರ್ಣನ ತೊಡೆಯನ್ನು ಕಚ್ಚಿತು. ರಕ್ತ ಹರಿಯುತ್ತಿದ್ದರೂ ಕರ್ಣನು ತನ್ನ ಗುರುನ ನಿದ್ರೆ ಕದಡಲಿಲ್ಲ. ಪರಶುರಾಮನು ಎಚ್ಚರಗೊಂಡಾಗ ಈ ದೃಶ್ಯವನ್ನು ಕಂಡನು. ಇಷ್ಟು ನೋವನ್ನು ಸಹಿಸುವುದು ಬ್ರಾಹ್ಮಣನಿಂದ ಸಾಧ್ಯವಿಲ್ಲ ಎಂದು ತಿಳಿದುಕೊಂಡನು. ಅವನು ಕರ್ಣನನ್ನು ಪ್ರಶ್ನಿಸಿದನು ಮತ್ತು ಸತ್ಯ ತಿಳಿದುಕೊಂಡನು. ಕೋಪಗೊಂಡ ಪರಶುರಾಮನು ಅವನಿಗೆ ಶಾಪ ನೀಡಿದನು. ಅತ್ಯವಶ್ಯಕ ಸಮಯದಲ್ಲಿ ಅವನು ತನ್ನ ವಿದ್ಯೆಯನ್ನು ಮರೆತುಬಿಡುತ್ತಾನೆ. ಅವಮಾನ ಮತ್ತು ದುರ್ಯೋಧನನ ಸ್ನೇಹ. ಒಂದು ದಿನ ಕರ್ಣನು ತನ್ನ ಕೌಶಲ್ಯವನ್ನು ತೋರಿಸಲು ಸಾರ್ವಜನಿಕ ಸ್ಪರ್ಧೆಗೆ ಬಂದನು. ಅಲ್ಲಿ ಅರ್ಜುನನು ತನ್ನ ಪ್ರತಿಭೆಯನ್ನು ತೋರಿಸುತ್ತಿದ್ದನು. ಕರ್ಣನು ಅವನಿಗಿಂತ ಕಡಿಮೆ ಇಲ್ಲ ಎಂದು ತೋರಿಸಿದನು. ಆದರೆ ಪಾಂಡವರು ಅವನನ್ನು ಅವಮಾನಿಸಿದರು. ನೀನು ಸೂತಪುತ್ರ, ರಾಜಕುಮಾರನೊಂದಿಗೆ ಹೋಲಿಕೆಗೆ ಅರ್ಹನಲ್ಲ ಎಂದು ಹೇಳಿದರು. ಈ ಸಮಯದಲ್ಲಿ ದುರ್ಯೋಧನನು ಮುಂದೆ ಬಂದು ಕರ್ಣನಿಗೆ ಬೆಂಬಲ ನೀಡಿದನು. ಅವನು ಕರ್ಣನನ್ನು ಅಂಗದೇಶದ ರಾಜನನ್ನಾಗಿ ಘೋಷಿಸಿದನು. ಈ ಘಟನೆ ಕರ್ಣನ ಜೀವನವನ್ನು ಬದಲಿಸಿತು. ಅವನು ದುರ್ಯೋಧನನಿಗೆ ತನ್ನ ಜೀವನವನ್ನೇ ಅರ್ಪಿಸಿದನು. ಅವನ ಸ್ನೇಹವನ್ನು ಎಂದಿಗೂ ಬಿಟ್ಟುಬಿಡಲಿಲ್ಲ. ದಾನಶೂರ ಕರ್ಣ. ಕರ್ಣನು ದಾನಶೀಲತೆಯಲ್ಲಿ ಪ್ರಸಿದ್ಧನಾದನು. ಅವನು ಯಾರಿಗೂ ಇಲ್ಲ ಎಂದು ಹೇಳುವುದಿಲ್ಲ. ಅವನು ತನ್ನಲ್ಲಿರುವ ಎಲ್ಲವನ್ನೂ ಇತರರಿಗೆ ನೀಡಲು ಸಿದ್ಧನಾಗಿದ್ದನು. ಒಮ್ಮೆ ಇಂದ್ರನು ಬ್ರಾಹ್ಮಣನ ರೂಪದಲ್ಲಿ ಬಂದು ಅವನ ಕವಚ ಮತ್ತು ಕುಂಡಲವನ್ನು ಕೇಳಿದನು. ಅವು ಅವನ ಜೀವರಕ್ಷಣೆಯಾಗಿದ್ದರೂ ಕರ್ಣನು ಯೋಚಿಸದೆ ಅವನ್ನು ದಾನವಾಗಿ ಕೊಟ್ಟನು. ಇದು ಅವನ ಮಹತ್ವವನ್ನು ತೋರಿಸುತ್ತದೆ. ತನ್ನ ಜೀವನಕ್ಕಿಂತಲೂ ದಾನವನ್ನು ಹೆಚ್ಚು ಮೌಲ್ಯ ಮಾಡಿದನು. ಕುಂತಿಯ ಸತ್ಯ ಮತ್ತು ಮನಸ್ಸಿನ ಸಂಘರ್ಷ. ಕುರುಕ್ಷೇತ್ರ ಯುದ್ಧದ ಮುನ್ನ ಕುಂತಿ ಕರ್ಣನನ್ನು ಭೇಟಿ ಮಾಡಿದಳು. ಅವಳು ಸತ್ಯವನ್ನು ಹೇಳಿದಳು. ಅವನು ತನ್ನ ಮಗನೆಂದು. ಈ ಸತ್ಯವು ಕರ್ಣನ ಮನಸ್ಸಿನಲ್ಲಿ ದೊಡ್ಡ ಸಂಘರ್ಷವನ್ನು ಉಂಟುಮಾಡಿತು. ಒಂದು ಕಡೆ ತಾಯಿ ಮತ್ತು ಸಹೋದರರು, ಮತ್ತೊಂದು ಕಡೆ ತನ್ನ ಸ್ನೇಹಿತ ದುರ್ಯೋಧನ. ಕೊನೆಗೆ ಕರ್ಣನು ತನ್ನ ಸ್ನೇಹವನ್ನು ಆರಿಸಿಕೊಂಡನು. ಅವನು ಕುಂತಿಗೆ ಒಂದು ಮಾತು ಕೊಟ್ಟನು. ಅವನು ಅರ್ಜುನ ಹೊರತು ಬೇರೆ ಪಾಂಡವರನ್ನು ಕೊಲ್ಲುವುದಿಲ್ಲ. ಕುರುಕ್ಷೇತ್ರ ಯುದ್ಧ. ಯುದ್ಧ ಆರಂಭವಾಯಿತು. ಕರ್ಣನು ತನ್ನ ಶೌರ್ಯವನ್ನು ತೋರಿಸಿದನು. ಅವನು ಅನೇಕ ಯೋಧರನ್ನು ಸೋಲಿಸಿದನು. ಆದರೆ ಅವನ ಶಾಪಗಳು ಅವನ ವಿರುದ್ಧ ಕೆಲಸ ಮಾಡತೊಡಗಿದವು. ಅವನ ರಥದ ಚಕ್ರ ನೆಲದಲ್ಲಿ ಸಿಲುಕಿತು. ಅವನು ಅದನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದನು. ಆ ಸಮಯದಲ್ಲಿ ಅವನು ನಿರಾಯುಧನಾಗಿದ್ದನು. ಆದರೂ ಯುದ್ಧ ನಿಲ್ಲಲಿಲ್ಲ.
ಕೃಷ್ಣನ ಸಲಹೆಯಂತೆ ಅರ್ಜುನನು ಅವನ ಮೇಲೆ ಬಾಣ ಹಾರಿಸಿ ಅವನನ್ನು ಕೊಂದನು. ಕರ್ಣನ ಮಹತ್ವ ಮತ್ತು ಅಂತ್ಯ. ಕರ್ಣನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದನು. ಆದರೆ ಅವನು ತನ್ನ ಧೈರ್ಯ, ದಾನ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಂಡ. ಈ ಕಥೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಿತು. ಮುಂದಿನ ಸೂಚನೆಯಲ್ಲಿ ಗಮನಿಸಿರಿ. ಇಂಥ ಸ್ಟೋರಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋರಲ್ ಸ್ಟೋರಿ ಇನ್ ಕನ್ನಡ.